ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್. ಕ್ರಿಸ್ಪಿಯಾದ ಸ್ನ್ಯಾಕ್ಸ್ ರೆಸಿಪಿ ಖಾರಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್ ನೋಡಿ, ಇಲ್ಲಿ ಇದು ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ಈ ಖಾರಿನ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಟೀ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಈ ಕಪ್ ಅಳತೆಯಲ್ಲಿ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಜೀರಿಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. 1 ಚಮಚ ಅಜ್ವಾಯಿನನ್ನು ಕೈಯಲ್ಲೇ ತಿಕ್ಬಿಟ್ಟು ಅದಕ್ಕೆ ಸೇರಿಸ್ಕೊಳ್ಳಿ. ಇವಾಗ ಬಿಸಿ ಮಾಡಿಟ್ರ ಎಣ್ಣೆನ 2ರಿಂದ 3 ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ನೋಡಿ, ಇದನ್ನೆಲ್ಲ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚಪಾತಿ ಹಿಟ್ಟಿನದಕ್ಕೆ ಚೆನ್ನಾಗಿ ಕಲಿಸ್ಕೊಬೇಕು. ನೀರು ಒಂದೇ ಸರ್ತಿ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ. ಇವಾಗ ಹಿಟ್ಟು ಕಲಸಾದ್ಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಎಣ್ಣೆ ಸವರ್ಬಿಟ್ಟು ಒಂದು ಬೌಲಲ್ಲಿ ಹಾಕಿ ನೆನೆಯಲ್ಲಿ ಬಿಡಿ. ಒಂದು 20 ನಿಮಿಷ ನೆನೆಬೇಕದು. ಇವಾಗ ಒಂದು ಬೌಲ್ ತೊಗೊಂಡು ಅದಕ್ಕೆ 2 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು, 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಸೇರಿಸಿ. ಆವಾಗಲೇ ಬಿಸಿ ಮಾಡಿದ್ರಲ್ಲ, ಅದು ಎಣ್ಣೆನ ತಣ್ಣಗಾದ್ಮೇಲೆ ಒಂದು 2ರಿಂದ 3 ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ. ಅದನ್ನು ನೋಡಿ, ಇವಾಗ ಈ ಥರ ಗಂಟಿಲ್ದೋ ಥರ ಕಲಿಸ್ಬಿಟ್ಟು ಇದು ರೆಡಿಯಾಗಿದೆ. ಇವಾಗ ಇದು ಹಿಟ್ಟು ನೆಂದಿದೆ. ಇನ್ನೊಂದು ಸರ್ತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ. ನೋಡಿ, ಇವಾಗ ಉಂಡೆ ರೆಡಿಯಾಗಿದೆ. ಇದನ್ನು ಒಂದೊಂದೇ ತಗೊಂಡು ಎಷ್ಟು ತೆಳುವಾಗುತ್ತಲ್ಲ ಅಷ್ಟು ತೆಳುವಾಗಿ ಲಟ್ಟಿಸ್ಬೇಕು. ಚಪಾತಿ ಹೇಗೆ ಲಟ್ಟಿಸ್ತೀರಲ್ವ, ಹಿಟ್ಟು ಹಾಕ್ಬಿಟ್ಟು ಅದೇ ಥರ ಎಷ್ಟು ತೆಳುವಾಗುತ್ತಲ್ಲ ಅಷ್ಟು ತೆಳುವಾಗಿ ಲಟ್ಟಿಸಿ. ಎಲ್ಲ ಉಂಡೆಗಳನ್ನ ಇದೇ ಥರ ಲಟ್ಟಿಸಿ ಎತ್ತಿಟ್ಕೊಂಡಿರಿ. ಇವಾಗ ಒಂದೊಂದೇ ಪದರ ತಗೊಂಡು ಒಂದೊಂದೇ ಪದರಿಗೆ ಆವಾಗಲೇ ಮಾಡಿಟ್ಕೊಂಡಿರೋ ಗೋಧಿ ಹಿಟ್ಟು, ಕಾರ್ನ್ಫ್ಲೋರ್ ಹಿಟ್ಟು, ಎಣ್ಣೆ ಮಿಶ್ರಣನ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ಎಲ್ಲ ಕಡೆ ಹಚ್ಚಿ. ನೋಡಿ, ಇದು 2ನೇ ಪದರ ನಾನು ಹಾಕ್ತಾ ಇರೋದು, 2ನೇ ಎಲೆ. ಇದಕ್ಕೂ ನೀಟಾಗಿ ಎಲ್ಲ ಥರ ಈಗ ಹಚ್ತಾ ಇದ್ದೀರಲ್ಲ ಇದೇ ಥರ 4 ಪದರಕ್ಕೂ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಫೋಲ್ಡ್ ಮಾಡಿ. ನೋಡಿ, ಈ ಥರ ಮಡಚಿಬಿಟ್ಟು ಜಾಸ್ತಿ ಪ್ರೆಸ್ ಮಾಡೋಕ್ಕೇನು ಹೋಗಬೇಡಿ. ಇವಾಗ ಇದು ರೆಡಿ ಇದೆ. ಇದನ್ನು ನನ್ನೊಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಫ್ರಿಜ್ಜಲ್ಲಿಡಿ. ಅದು 5 ನಿಮಿಷ ಆಗೋವರೆಗೂ ನಾವಿಲ್ಲಿ ರೆಡಿ ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆಗೋವರೆಗೂ. ನೋಡಿ, ಇದು 5 ನಿಮಿಷ ಆಗಿದೆ. ತೆಗೆದುಬಿಟ್ಟು ಇವಾಗ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಲೈಟಾಗಿ ಅದ್ರ ಮೇಲೆ ಚಪಾತಿ ಥರ ಲಟ್ಟಿಸ್ಬಿಡಿ. ನೋಡಿ, ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಬೇಕು. ಆವಾಗ ನಮಗೆ ಶೇಪ್ ನೀಟಾಗಿ ಬರುತ್ತೆ. ಇಲ್ಲಿ ನಿಮಗೆ ಯಾವ ಶೇಪ್ ಬೇಕಲ್ವ ಆ ಶೇಪ್ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ನೋಡಿ, ಇವಾಗ ಈ ಥರ ಬರುತ್ತದು. ಇವಾಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಒಂದೊಂದೇ ಹಾಕ್ತಾ ಹೋಗಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗಿ ಕಂದು ಬಣ್ಣ ಬರೋವರೆಗೂ ಮಧ್ಯಮ ಉರಿಯಲ್ಲಿ ಕರೀರಿ. ನಮ್ಮ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಕಮೆಂಟ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ಇಷ್ಟು ಬಣ್ಣ ಬಂದರೆ ಸಾಕು.
ಕರೆದಿರುತ್ತೆ. ಇವಾಗ ಕುರುಮಾದ ಖಾರಿ ರೆಡಿಯಾಗಿದೆ. ಬಿಸಿ ಬಿಸಿ ಟೀ ಜೊತೆ ಇದನ್ನು ಟೇಸ್ಟ್ ಮಾಡಿ.